ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ಎಂದಾದರೂ ಬರಿಗಣ್ಣಿನಿಂದ ಸಮಯವನ್ನು ಅಳೆಯಲು ಅಥವಾ ಗ್ರಹಗಳ ಚಲನೆಯನ್ನು ಟ್ರ್ಯಾಕ್ ಮಾಡಲು ಸಾಧ್ಯವೆಂದು ಊಹಿಸಿದಿರಾ? ಜೈಪುರದ ಜಂತರ್ ಮಂತರ್ ಅಂತಹ ಒಂದು ಅದ್ಭುತ ಸ್ಥಳ. ಇಲ್ಲಿ ಕಲ್ಲಿನಿಂದ ನಿರ್ಮಿಸಲಾದ ಬೃಹತ್ ಸಾಧನಗಳು ನಿಮ್ಮನ್ನ ಬೆರಗುಗೊಳಿಸುತ್ತವೆ. ಭಾರತದಲ್ಲಿ ಖಗೋಳಶಾಸ್ತ್ರದ ಅಧ್ಯಯನ ಯಾವಾಗ ಪ್ರಾರಂಭ ಆಯಿತು ಅನ್ನೋದು ನಿಮಗೆ ಗೊತ್ತಿದೆಯಾ? ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ನಿಮ್ಮನ್ನ 18ನೇ ಶತಮಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಬ್ಬ ಮಹಾನ್ ರಾಜ ಖಗೋಳಶಾಸ್ತ್ರ ಮತ್ತು ವೈಜ್ಞಾನಿಕ ಕುತೂಹಲದಿಂದ ಕಲ್ಲಿನಲ್ಲಿ ಅದ್ಭುತವನ್ನೇ ರಚಿಸಿದ್ದ. ಹೌದು ಫ್ರೆಂಡ್ಸ್, ಈ ಅದ್ಭುತ ಖಗೋಳ ವೀಕ್ಷಣಾಲಯದ ರಹಸ್ಯಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಜಂತರ್ ಮಂತರ್ ಅಂದ್ರೆ ಖಗೋಳ ಸಾಧನಗಳ ಸಂಗ್ರಹ ಎಂದರ್ಥ. 18ನೇ ಶತಮಾನದಲ್ಲಿ ಮಹಾರಾಜ ಸವಾಯಿ ಜೈಸಿಂಗ್ ಅವರು ಭಾರತದಲ್ಲಿ 5 ಖಗೋಳ ವೀಕ್ಷಣಾಲಯಗಳನ್ನು ನಿರ್ಮಿಸಿದ್ರು. ಅವುಗಳೇ ಜಂತರ್ ಮಂತರ್. ಈ ವೀಕ್ಷಣಾಲಯಗಳು ಖಗೋಳ ವಿದ್ಯಮಾನಗಳನ್ನು ಬರಿಗಣ್ಣಿನಿಂದ ಅಧ್ಯಯನ ಮಾಡಲು ದೊಡ್ಡದಾದ ಮತ್ತು ನಿಖರವಾದ ಕಲ್ಲಿನ ರಚನೆಗಳನ್ನು ಹೊಂದಿದೆ. ಫ್ರೆಂಡ್ಸ್, ದೆಹಲಿಯ ಜಂತರ್ ಮಂತರ್ ಭಾರತದ 5 ಜಂತರ್ ಮಂತರ್ಗಳಲ್ಲಿ ಮೊದಲನೆಯದ್ದು. ಇದನ್ನ 1724ರಲ್ಲಿ ನಿರ್ಮಿಸಲಾಯಿತು. ಜೈಸಿಂಗ್ ಅವರು ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರು. ಅಂದಿನ ಖಗೋಳ ಕೋಷ್ಟಕಗಳಲ್ಲಿನ ತಪ್ಪುಗಳನ್ನು ಸರಿಪಡಿಸುವ ಮತ್ತು ಹೆಚ್ಚು ನಿಖರವಾದ ಖಗೋಳ ದತ್ತಾಂಶಗಳನ್ನು ಪಡೆಯುವ ಉದ್ದೇಶದಿಂದ ಇವರು ಈ ವೀಕ್ಷಣಾಲಯಗಳನ್ನು ಸ್ಥಾಪಿಸಿದರು. ಖಗೋಳ ಕೋಷ್ಟಕಗಳನ್ನು ಕ್ರೋಢೀಕರಿಸುವುದು ಮತ್ತು ಸೂರ್ಯ, ಚಂದ್ರ ಮತ್ತು ಗ್ರಹಗಳ ಸಮಯ ಹಾಗೂ ಚಲನೆಗಳನ್ನು ನಿಖರವಾಗಿ ಲೆಕ್ಕಾಚಾರ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ದೆಹಲಿಯ ಜಂತರ್ ಮಂತರ್ 13 ಖಗೋಳ ವಾಸ್ತುಶಿಲ್ಪದ ಸಾಧನಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಪ್ರಮುಖವು ಅಂದರೆ ಸಮ್ರಾಟ್ ಯಂತ್ರ. ಇದು ಸೂರ್ಯನ ನೆರಳನ್ನ ಬಳಸಿ ಸಮಯವನ್ನ ಅಳೆಯಲು ಮತ್ತು ಗ್ರಹಗಳ ಸ್ಥಾನವನ್ನ ನಿರ್ಧರಿಸಲು ಬಳಸುವ ಒಂದು ದೊಡ್ಡ ತ್ರಿಕೋನಾಕಾರದ ರಚನೆ. ಇನ್ನು ಜಯಪ್ರಕಾಶ್ ಯಂತ್ರ. ಇದು ಆಕಾಶದಲ್ಲಿನ ನಕ್ಷತ್ರಗಳು ಮತ್ತು ಗ್ರಹಗಳ ಸ್ಥಾನವನ್ನ ಗುರುತಿಸಲು ಸಹಾಯ ಮಾಡುವ ಅರ್ಧಗೋಳಾಕಾರದ ರಚನೆ. ಇನ್ನು ರಾಮಯಂತ್ರ. ಇದು ಕೂಡ ಆಕಾಶದ ನಿರ್ದೇಶಾಂಕಗಳನ್ನು ಅಳೆಯಲು ಬಳಸಲಾಗುವ ಸಿಲಿಂಡರ್ ಆಕಾರದ ರಚನೆ. ಇನ್ನು ಮಿಶ್ರ ಯಂತ್ರ. ಇದು ವಿವಿಧ ಅಕ್ಷಾಂಶಗಳಲ್ಲಿ ಸಮಯವನ್ನ ಅಳೆಯಲು ವಿನ್ಯಾಸಗೊಳಿಸಲಾದ 5 ಪ್ರತ್ಯೇಕ ಸಾಧನಗಳ ಸಂಯೋಜನೆ. ಇನ್ನು ಜಂತರ್ ಮಂತರ್ನ ನಿರ್ಮಾಣದ ಶೈಲಿಯನ್ನ ನೋಡ್ತಾ ಹೋದ್ರೆ ಜಂತರ್ ಮಂತರ್ನ ರಚನೆಗಳು ಕಲ್ಲಿನಿಂದ ಮಾಡಲ್ಪಟ್ಟಿವೆ. ಇವು ನಿಖರವಾದ ಆಕಾರವನ್ನ ಹೊಂದಿವೆ. ಈ ವಿನ್ಯಾಸವು ಖಗೋಳ ಲೆಕ್ಕಾಚಾರವನ್ನ ಬರಿಗಣ್ಣಿನಿಂದ ನೋಡಲು ಸಹಾಯ ಮಾಡುತ್ತವೆ. 18ನೇ ಶತಮಾನದಲ್ಲಿ ಖಗೋಳಶಾಸ್ತ್ರದ ಅಧ್ಯಯನಕ್ಕೆ ಇದು ಒಂದು ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ಸಂಗ್ರಹಿಸಿದ ಮಾಹಿತಿಯು ಖಗೋಳ ಕೋಷ್ಟಕಗಳನ್ನು ಸುಧಾರಿಸಲು ಸಹಾಯ ಮಾಡಿತ್ತು. ನಂತರ 1857ರ ದಂಗೆಯ ವೇಳೆಗೆ ದೆಹಲಿಯ ಜಂತರ್ ಮಂತರ್ ಗಣನೀಯವಾಗಿ ಹಾಳಾಯಿತು. ನಂತರ ಈ ಐತಿಹಾಸಿಕ ಸ್ಥಳದ ಮಹತ್ವವನ್ನು ಗುರುತಿಸಿ ಅದನ್ನು ಸಂರಕ್ಷಿಸಲಾಯಿತು. ಇಂದು ಇದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಖಗೋಳಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಉತ್ತಮ ಸ್ಥಳವಾಗಿದೆ. ದೆಹಲಿಯ ಜಂತರ್ ಮಂತರ್ ಭಾರತದ ವೈಜ್ಞಾನಿಕ ಪಾರಂಪರೆಯ ಒಂದು ಪ್ರಮುಖ ಕುರುಹು ಆಗಿದೆ. ಹಾಗೆ 18ನೇ ಶತಮಾನದಲ್ಲಿ ಭಾರತೀಯ ಖಗೋಳಶಾಸ್ತ್ರದ ಉನ್ನತ ಮಟ್ಟವನ್ನು ಎತ್ತಿ ತೋರಿಸುತ್ತೆ. ಇನ್ನು ಜೈಪುರದ ಜಂತರ್ ಮಂತರ್. ಇದು ಅತಿ ದೊಡ್ಡದಾದ ಮತ್ತು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟಿರುವ ಜಂತರ್ ಮಂತರ್. ಇದರ ನಿರ್ಮಾಣವು 1728ರಿಂದ 1734ರ ನಡುವೆ ನಡೆಯಿತು. ಇದು ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣವಾಗಿದೆ. ಜೈಪುರದ ಜಂತರ್ ಮಂತರ್ ಅನ್ನು ಕೂಡ ಬರಿಗಣ್ಣಿನಿಂದ ಖಗೋಳ ಸ್ಥಾನಗಳನ್ನು ವೀಕ್ಷಿಸಲು ಮತ್ತು ಸಮಯ, ಗ್ರಹಗಳು ಮತ್ತು ಇತರ ಖಗೋಳ ವಿದ್ಯಮಾನಗಳನ್ನು ನಿಖರವಾಗಿ ಅಳೆಯಲು ವಿನ್ಯಾಸಗೊಳಿಸಲಾಯಿತು. ಈ ವೀಕ್ಷಣಾಲಯವು ಸುಮಾರು 20 ಪ್ರಮುಖ ಸ್ಥಿರ ಸಾಧನಗಳನ್ನು ಒಳಗೊಂಡಿದೆ. ಇವುಗಳನ್ನು ಕಲ್ಲು ಮತ್ತು ಅಮೃತಶಿಲೆಯಿಂದ ನಿರ್ಮಿಸಲಾಗಿದೆ. ಹಾಗೆ ಪ್ರತಿಯೊಂದು ನಿರ್ದಿಷ್ಟ ಖಗೋಳ ಲೆಕ್ಕಾಚಾರಗಳನ್ನು ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇಲ್ಲೂ ಕೂಡ ಸಮ್ರಾಟ್ ಯಂತ್ರವಿದೆ. ಇದು ವಿಶ್ವದ ಅತಿದೊಡ್ಡ ಕಲ್ಲಿನ ಸೂರ್ಯ ಗಡಿಯಾರವಾಗಿದ್ದು ಸಮಯವನ್ನ ನಿಖರವಾಗಿ ಅಳೆಯಲು ಬಳಸಲಾಗ್ತಿತ್ತು. ಜಯಪ್ರಕಾಶ್ ಯಂತ್ರ. ಇದು ಆಕಾಶದಲ್ಲಿನ ನಕ್ಷತ್ರಗಳು ಮತ್ತು ಗ್ರಹಗಳ ಸ್ಥಾನವನ್ನ ಗುರುತಿಸಲು ಬಳಸುವ ಒಂದು ವಿಶಿಷ್ಟವಾದ ಅರ್ಧಗೋಳಾಕಾರದ ರಚನೆ. ರಾಮಯಂತ್ರ ಮತ್ತು
ಕ್ರಾಂತಿ ವೃತ್ತ ಯಂತ್ರ ಇವು ನಿರ್ದಿಷ್ಟ ಖಗೋಳ ನಿರ್ದೇಶಾಂಕಗಳನ್ನು ಅಳೆಯಲು ಸಹಾಯ ಮಾಡುತ್ತವೆ. ದಿಗಂಶ ಯಂತ್ರ ಇದು ದಿಕ್ಕು ಮತ್ತು ಎತ್ತರವನ್ನ ಅಳೆಯಲು ಬಳಸುವ ಸಾಧನ. ಜೈಪುರದ ಜಂತರ್ ಮಂತರ್ ಅಂದಿನ ಖಗೋಳಶಾಸ್ತ್ರದ ಜ್ಞಾನ ಮತ್ತು ತಾಂತ್ರಿಕ ಕೌಶಲ್ಯಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿದೆ. ಇಲ್ಲಿನ ಸಾಧನಗಳು ನಿಖರವಾದ ಅಳತೆಗಳನ್ನು ನೀಡಬಲ್ಲವು ಮತ್ತು ಖಗೋಳ ಅಧ್ಯಯನಕ್ಕೆ ಮಹತ್ವದ ಕೊಡುಗೆಯನ್ನ ನೀಡಿದ್ವು. ಜೈಪುರದ ಜಂತರ್ ಮಂತರ್ನ ಐತಿಹಾಸಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಗುರುತಿಸಿ 2010ರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಿಸಿತು. ಮಹಾರಾಜ ಸವಾಯಿ ಜೈಸಿಂಗ್ ಅವರ ಮರಣದ ನಂತರವೂ ಈ ವೀಕ್ಷಣಾಲಯವು ಬಳಕೆಯಲ್ಲಿತ್ತು. ಕಾಲಾನಂತರದಲ್ಲಿ ಕೆಲವು ಹಾನಿಗಳು ಸಂಭವಿಸಿದ್ರೂ 1901ರಲ್ಲಿ ಮಹಾರಾಜ ಸವಾಯಿ ಮಾಧೋ ಸಿಂಗ್ ಅವರು ಇದರ ದುರಸ್ತಿ ಕಾರ್ಯಗಳನ್ನು ಕೈಗೊಂಡರು. ಇಂದು ಜೈಪುರದ ಜಂತರ್ ಮಂತರ್ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಹಾಗೆ ಖಗೋಳಶಾಸ್ತ್ರ, ಗಣಿತಶಾಸ್ತ್ರ ಹಾಗೂ ವಾಸ್ತುಶಿಲ್ಪದ ವಿದ್ಯಾರ್ಥಿಗಳಿಗೆ ಒಂದು ಅಮೂಲ್ಯವಾದ ಅಧ್ಯಯನ ತಾಣವಾಗಿದೆ. ಇದು ಅಂದಿನ ಭಾರತೀಯ ವಿಜ್ಞಾನದ ಪ್ರಗತಿಯನ್ನ ಜಗತ್ತಿಗೆ ಸಾರಿ ಹೇಳುವ ಸ್ಮಾರಕವಾಗಿದೆ. ಇನ್ನು ಉಜ್ಜಯಿನಿಯ ಜಂತರ್ ಮಂತರ್ ಇದನ್ನ 1725ರಲ್ಲಿ ನಿರ್ಮಿಸಲಾಯಿತು. ಭಾರತೀಯ ಖಗೋಳಶಾಸ್ತ್ರದಲ್ಲಿ ಉಜ್ಜಯಿನಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಏಕೆಂದರೆ ಇದು ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲ ರೇಖಾಂಶದ ಮೇಲೆ ಬರುತ್ತೆ. ಇನ್ನು ವಾರಣಾಸಿ ಅಥವಾ ಬನಾರಸ್ನಲ್ಲಿರುವ ಜಂತರ್ ಮಂತರ್ ಇದನ್ನ 1737ರಲ್ಲಿ ನಿರ್ಮಿಸಲಾಯಿತು. ಇದು ಮನ್ಮೋಹನ್ ಘಾಟ್ನ ಮೇಲ್ಭಾಗದಲ್ಲಿದೆ. ಇನ್ನು ಮಥುರಾದಲ್ಲಿರುವ ಜಂತರ್ ಮಂತರ್, ಈ ಜಂತರ್ ಮಂತರ್ ಈಗ ಅಸ್ತಿತ್ವದಲ್ಲಿಲ್ಲ. 1857ರ ದಂಗೆಯಲ್ಲಿ ಇದು ಹಾನಿಗೊಳಗಾಗಿರಬಹುದು ಎಂದು ಹೇಳಲಾಗುತ್ತೆ. ಮಹಾರಾಜ ಸವಾಯಿ ಜೈಸಿಂಗ್ ಅವರು ಒಬ್ಬ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞರಾಗಿದ್ದರು. ಅವರು ಖಗೋಳ ಲೆಕ್ಕಾಚಾರಗಳನ್ನು ಸುಧಾರಿಸಲು ಮತ್ತು ಗ್ರಹಗಳ ಚಲನೆಯನ್ನ ನಿಖರವಾಗಿ ಅಧ್ಯಯನ ಮಾಡಲು ಈ ವೀಕ್ಷಣಾಲಯಗಳನ್ನು ನಿರ್ಮಿಸಿದರು. ಜಂತರ್ ಮಂತರ್ಗಳು ಕೇವಲ ವೈಜ್ಞಾನಿಕ ಸಾಧನಗಳಲ್ಲ, ಅವು ಅದ್ಭುತ ವಾಸ್ತುಶಿಲ್ಪದ ಉದಾಹರಣೆಗಳಾಗಿವೆ. ಅವುಗಳ ಆಕಾರಗಳು ಮತ್ತು ನಿಖರವಾದ ನಿರ್ಮಾಣವು ಅಂದಿನ ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಯನ್ನ ತೋರಿಸುತ್ತೆ. ಜಂತರ್ ಮಂತರ್ಗಳು 18ನೇ ಶತಮಾನದ ಭಾರತೀಯ ಖಗೋಳಶಾಸ್ತ್ರದ ಅಧ್ಯಯನಕ್ಕೆ ಒಂದು ಪ್ರಮುಖ ಕೊಡುಗೆಯಾಗಿವೆ. ಇವು ಪ್ರಾಚೀನ ಭಾರತೀಯ ವಿಜ್ಞಾನ ಮತ್ತು ಸ್ಮಾರಕಗಳಾಗಿ ಇಂದಿಗೂ ಉಳಿದುಕೊಂಡಿವೆ. ಹೀಗೆ ಜಂತರ್ ಮಂತರ್ ಕೇವಲ ಐತಿಹಾಸಿಕ ಕಟ್ಟಡಗಳಲ್ಲ, ಅವು ಅಂದಿನ ವೈಜ್ಞಾನಿಕ ಕುತೂಹಲ ಮತ್ತು ಸಾಧನೆಗಳ ಜೀವಂತ ಸಾಕ್ಷಿಗಳಾಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.